ಸಿಪಿಸಿಯ ಮುಖ್ಯ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನೇನಿದೆ ಸಿಪಿಸಿಯಲ್ಲಿ. ಇದು ಸಿಪಿಸಿಯಲ್ಲಿ ತುಂಬ ಪ್ರಮುಖವಾದಂತಹ ವಿಷಯಗಳು ಏನಿದೆ ಅದು ವಿದ್ಯಾರ್ಥಿಗಳಿಗೂ ತುಂಬ ಉಪಯುಕ್ತವಾಗುವಂಥದ್ದು, ವಕೀಲರಿಗೂ ತುಂಬ ಉಪಯುಕ್ತವಾಗಿರುವಂಥದ್ದು. ಯಾವ ರೀತಿ ವಿದ್ಯಾರ್ಥಿಗಳು ಯಾವ ರೀತಿ ಅಂದರೆ ಸಿಪಿಸಿ ಸಬ್ಜೆಕ್ಟ್ನಲ್ಲಿ ಮುಂದೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಯಾವ ವಿಷಯದ ಮೇಲೆ ನಾವು ಫೋಕಸ್ ಮಾಡಬೇಕು ಅನ್ನೋದೊಂದು, ವಕೀಲರಿಗೆ ಅಂತಂದರೆ ಒಂದು ಸಿವಿಲ್ ಕೇಸ್ ಇದೆ ಅಂತಂದರೆ ಹ್ಯಾಂಡಲ್ ಮಾಡಬೇಕು ಅಂತಂದರೆ ಈ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಳಲೇಬೇಕಾದಂಥ ಅನಿವಾರ್ಯತೆ. ಮತ್ತು ಸಾಮಾನ್ಯ ಜನರಿಗೆ ಒಂದು ಸಿವಿಲ್ ಕೇಸ್ ತಮ್ಮ ಮನೆಯಲ್ಲಿ ಇದೆ ಅಂತಂದ ಮೇಲೆ ಆ ಸಿವಿಲ್ ಕೇಸಲ್ಲಿ ಏನೇನೆಲ್ಲ ಇರುತ್ತೆ, ಏನೇನೆಲ್ಲ ಇರೋದಿಲ್ಲ, ಹೇಗೆ ಅದು ಸಿವಿಲ್ ಕೇಸ್ ನಡೆಯುತ್ತೆ, ಎಷ್ಟು ಹಂತಗಳದರಲ್ಲಿ ಇರುತ್ತೆ, ಸೊ ಏನೇನೆಲ್ಲ ಅದ್ರ ಪ್ರಮುಖವಾದಂಥ ವಿಷಯಗಳು ಯಾವುವು ಅದರಲ್ಲಿ ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ. ಈ ರೀತಿ ಉಪಯುಕ್ತ ಆಗುತ್ತೆ. ಸೊ ಇನ್ನು ಮೊದಲನೇದಾಗಿ ಜುರಿಡಿಕ್ಷನ್. ಈ ಜುರಿಡಿಕ್ಷನ್ನಲ್ಲಿ ನ್ಯಾಯ ವ್ಯಾಪ್ತಿಗಳು, ಅಧಿಕಾರ ವ್ಯಾಪ್ತಿ. ಒಂದು ಕೋರ್ಟ್ ಇದೆ ಅಂದಮೇಲೆ ಆ ಕೋರ್ಟಿನ ಅಧಿಕಾರ ವ್ಯಾಪ್ತಿ ಇದೆ, ವ್ಯಾಪ್ತಿ ಅನ್ನೋದಿದೆ. ಇಂತಿಷ್ಟೇ ವ್ಯಾಪ್ತಿಯಲ್ಲಿ ಈ ಕೋರ್ಟ್ ಕಾರ್ಯನಿರ್ವಹಿಸಬೇಕು, ಬೇರೆ ಬೇರೆ ಕಡೆ ಇದು ಮಾಡೋದಿಲ್ಲ. ಯಾಕಂದರೆ ಒಂದು ಕೋರ್ಟ್ ಇದೆ ಅಂದರೆ ಆ ಕೋರ್ಟಿನ ನ್ಯಾಯ ವ್ಯಾಪ್ತಿ ಇಷ್ಟೇ ಅಂತ ಸೀಮಿತವಾಗಿರುತ್ತೆ. ಆ ಸೀಮಿತಗಳು ಯಾವ್ಯಾವು? ಮೂರು ನಮೂನದ ಮೂರು ರೀತಿಯ ಸೀಮಿತವಾಗಿರುವಂಥ ಮೂರು ವಿಷಯಗಳಿವೆ. ಈ ಮೂರು ವಿಷಯಗಳಲ್ಲಿ ಕೋರ್ಟು ಸೀಮಿತವಾಗಿ ಕಾರ್ಯನಿರ್ವಹಿಸುತ್ತೆ. ಒಂದನೇದು ನ್ಯಾಯಾಲಯದ ಒಂದು ಕಾರ್ಯವ್ಯಾಪ್ತಿ ಎಷ್ಟು, ಟೆರಿಟೋರಿಯಲ್ ಜುರಿಡಿಕ್ಷನ್ ಅನ್ನೋದು ಒಂದನೇದು ಬರುತ್ತೆ, ಪಿಕ್ಯುನರಿ ಜುರಿಡಿಕ್ಷನ್ ಎರಡನೇದು ಬರುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ಜುರಿಡಿಕ್ಷನ್ ಮೂರನೇದು ಬರುತ್ತೆ. ನಾವು ಒಂದನೇದು ನೋಡೋಣ, ಟೆರಿಟೋರಿಯಲ್ ಜುರಿಡಿಕ್ಷನ್. ಸೊ ಈ ಟೆರಿಟೋರಿಯಲ್ ಜುರಿಡಿಕ್ಷನ್ ಅಂದರೆ ಏನಪ್ಪ ಅಂದರೆ ಪ್ರಾದೇಶಿಕವಾಗಿ, ಅಂದರೆ ಆಸ್ತಿ ಬಗ್ಗೆ ಕೇಸ್ ಇದೆ ಅಂದಾಗ ಆ ಆಸ್ತಿ ಯಾವ ಸ್ಥಳದಲ್ಲಿದೆ, ಆ ಸ್ಥಳ ಯಾವ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುತ್ತೆ, ಆ ನ್ಯಾಯಾಲಯದಲ್ಲಿ ಮಾತ್ರ ಕೇಸನ್ನು ಫೈಲ್ ಮಾಡುವಂಥ ಅಧಿಕಾರ ಇರುವಂಥದ್ದು. ಇಂಥದ್ದನ್ನು ಇಲ್ಲಿ ಟೆರಿಟೋರಿಯಲ್ ಜುರಿಡಿಕ್ಷನ್ ಅಂದರೆ ಪ್ರಾದೇಶಿಕವಾದಂಥದ್ದು ಇಲ್ಲಿ ನಾವು ತಗೋತೀವಿ. ಯಾವ ಒಂದು ಆಸ್ತಿ ಮೇಲಾಗಿರುವಂಥ ಒಪ್ಪಂದ ಆಗಿರ್ಬೋದು, ಆ ಒಂದು ಸ್ಥಳದಲ್ಲಿ ಆಗಿರುವಂಥ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಮತ್ತು ಆ ಒಂದು ಯಾವ ಸ್ಥಳದಲ್ಲಿ ಈ ಏನಿದೆ ಒಪ್ಪಂದ ಆಯಿತು, ಮತ್ತು ಆಸ್ತಿ ಆಗಿರ್ಬೋದು, ಮತ್ತು ಹಣದ ರಿಕವರಿ ಆಗಿರ್ಬೋದು, ಮತ್ತು ಇಂಜೆಕ್ಷನ್ ಸೂಟ್ ಅಂದರೆ ಯಾವುದೋ ಒಂದು ತಡೆಯಾಜ್ಞೆ ಬೇಕು, ಯಾವ ಪ್ರಾಪರ್ಟಿ ತಡೆಯಾಜ್ಞೆ ಬೇಕು, ಯಾವ ಒಂದು ಕೆಲಸ ಕಾರ್ಯಗಳ ತಡೆಯಾಜ್ಞೆ ಬೇಕು, ಆ ಕೆಲಸ ಕಾರ್ಯ ಯಾವ ಸ್ಥಳದಲ್ಲಿ ನಡೀತಾ ಇದೆ, ಆ ಸ್ಥಳದ ಕಾರ್ಯವ್ಯಾಪ್ತಿ ಯಾವ ನ್ಯಾಯಾಲಯದಲ್ಲಿ ಬರುತ್ತೆ, ಅಲ್ಲಿ ಕೇಸನ್ನು ಹಾಕುವಂಥದ್ದು. ಇದು ಟೆರಿಟೋರಿಯಲ್ ಜುರಿಡಿಕ್ಷನ್ ಅಂತ ನಾವು ಕರಿತೀವಿ. ಇದು ವಕೀಲರಿಗೆ ಹೆಂಗೆ ಸಹಾಯಕವಾಗುತ್ತೆ ಅಂದರೆ, ಒಂದು ಕೇಸ್ ಫೈಲ್ ಮಾಡಬೇಕಾದ್ರೆ, ಸಿವಿಲ್ ಕೇಸ್ ಫೈಲ್ ಮಾಡಬೇಕಾದ್ರೆ ಈ ಮೂರು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳೋದು ಅತ್ಯಂತ ಅವಶ್ಯಕವಾದಂಥದ್ದು. ಇಲ್ಲವಾದರೆ ನೀವು ಹಾಕೋ ಕೇಸು ನ್ಯಾಯಾಲಯ ರಿಜೆಕ್ಟ್ ಮಾಡ್ಬೋದು. ರಿಜೆಕ್ಟ್ ಮಾಡೋದಕ್ಕಿಂತ ನ್ಯಾಯಾಲಯದಲ್ಲಿ ಒಂದು ಪವರ್ ಇದೆ, ಏನಂತಂದರೆ ಒಂದು ವೇಳೆ ನೀವು ತಪ್ಪು ಬೇರೆ ನ್ಯಾಯಾಲಯಕ್ಕೆ ಹಾಕಿದ್ದೇ ಆದಲ್ಲಿ ಕೂಡ ನ್ಯಾಯಾಲಯನೇ ನಿಮಗೆ ಇಂಥ ಒಂದು ನ್ಯಾಯಾಲಯಕ್ಕೆ ಹೋಗಿ ಅಂತಲೂ ಹೇಳೋವಂಥದ್ದು ಪ್ರೊವಿಷನ್ಸ್ ಇದೆ. ಸೊ ನೀವು ಈ ರೀತಿ ಸಫರ್ ಆಗೋದ್ರಲ್ಲಿ ಅಲ್ಲೇ ಒಂದು 2-3 ತಿಂಗಳು ಹೋಗ್ಬಿಡುತ್ತೆ ಅಂಥ ಒಂದು ಮಿಸ್ಟೇಕ್ ಮಾಡೋದ್ರಿಂದ. ಸೊ ಹಾಗಾಗಿ ಈ ಮೂರು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳುವಳಿಕೆ ಹೊಂದಿದ್ರೆ ಯಾವುದೇ ಮಿಸ್ಟೇಕ್ ನಿಮ್ಮಿಂದ ಆಗೋದಿಲ್ಲ. ವಕೀಲರಾಗಿರ್ಬೋದು ಅಥವಾ ಸಾಮಾನ್ಯ ಜನರಿಗೂ ಕೂಡ ಯಾವ ಕೇಸ್ ನಮಗೆಲ್ಲ ಹಾಕಕ್ಕೆ ಬರುತ್ತೆ ಅನ್ನೋದು ಒಂದು ಬೇಸಿಕ್ ಮಾಹಿತಿ ಈ ಒಂದು ವಿಡಿಯೋದಿಂದ ನಿಮಗೂ ಕೂಡ ತಿಳಿಯುತ್ತೆ. ಎರಡನೇದು ಪಿಕ್ಯುನರಿ ಜುರಿಡಿಕ್ಷನ್. ಈ ಪಿಕ್ಯುನರಿ ಜುರಿಡಿಕ್ಷನ್ ಏನಪ್ಪ ಅಂತಂದರೆ, ಇದು ಹಣದ ಒಂದು ಕಾರ್ಯವ್ಯಾಪ್ತಿ, ಹಣಕಾಸಿನ ಒಂದು ವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಹಣದ ಕೇಸು, ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ಹಣ ಇದೆ ಅಂತ ಇಟ್ಕೊಳ್ಳೋಣ, ಹೌದಾ? ಜಾಸ್ತಿ ಹಣ ಇದ್ದರೆ ಬೇರೆ ಕೋರ್ಟ್ ಹೋಗಬೇಕು, ಸ್ವಲ್ಪ ಹಣ ಇದ್ದರೆ ಬೇರೆ ಕೋರ್ಟ್ ಹೋಗಬೇಕು. ಈ ರೀತಿ ಹಣದ ಮೇಲಿನ ಒಂದು ಜುರಿಡಿಕ್ಷನ್ ಕಾರ್ಯವ್ಯಾಪ್ತಿ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಅಪ್ ಟು 20,000ವರೆಗೂ ಹಣ ಇದೆ, ಹಣಕಾಸಿನ ವ್ಯವಹಾರ ಇರ್ಬೋದು, ಅಥವಾ ಆ 20,000 ಹಣದ ಮೌಲ್ಯದ ಒಂದು ವಿಷಯಗಳಾಗಿರ್ಬೋದು,
ಪ್ರಾಪರ್ಟಿ ಆಗಿರ್ಬೋದು, ಒಪ್ಪಂದ ಆಗಿರ್ಬೋದು, 20,000 ಒಳಗಡೆ ಸೀಮಿತ ಇರುವಂಥದ್ದು, ಈ ಎಲ್ಲ ವಿಷಯಗಳು ಹೋಗ್ಬೇಕಾಗಿರೋದು ಎಲ್ಲಿ? ಸ್ಮಾಲ್ ಕಾಸ್ ಕೋರ್ಟ್ಗಳಲ್ಲಿ. ಒಂದು ವೇಳೆ ಅಪ್ ಟು 5 ಲ್ಯಾಕ್ ಇತ್ತು, ಅಪ್ ಟು 5 ಲಕ್ಷವರೆಗೂ ಇತ್ತು ಅಂದಾಗ ಅಲ್ಲಿ ಆ ಕೇಸ್ ಯಾವ ಕೋರ್ಟಲ್ಲಿ ನಾವು ಫೈಲ್ ಮಾಡಬೇಕು? ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಲ್ಲಿ ನಾವು ಮಾಡಬೇಕಾಗುತ್ತೆ. ಒಂದು ವೇಳೆ ಅಪ್ ಟು 5 ಲ್ಯಾಕ್ ಟು 1 crore, 5 ಲಕ್ಷದಿಂದ 1 ಕೋಟಿಯವರೆಗೂ ಬೆಲೆ ಬಾಳುವಂತ ಆಸ್ತಿ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಅಥವಾ ಯಾವುದೇ ಒಪ್ಪಂದಗಳಾಗಿರ್ಬೋದು, ಈ ಒಂದು ಹಣಕಾಸಿನ ಮೌಲ್ಯ ಹೊಂದಿದ್ದರೆ, ವ್ಯಾಲ್ಯೂಯೇಷನ್ ಇದ್ರೆ, ಅದನ್ನ ಸೀನಿಯರ್ ಡಿವಿಷನ್ ಅಲ್ಲಿ ಹಾಕಬೇಕಾಗುತ್ತೆ. ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಅಲ್ಲಿ ಹಾಕಬೇಕಾಗುತ್ತೆ. ಒಂದು ವೇಳೆ 1 ಕೋಟಿಗಿಂತನೂ ಹೆಚ್ಚಿಂದಿತ್ತು ಅಂದಾಗ ಹೈಕೋರ್ಟ್ ಅಲ್ಲಿ ಇದು ಫಸ್ಟ್ ಕೇಸ್ ಹಾಕಬೇಕಾಗಿರುವಂತಹ ವಿಷಯ ಇದು. ಯಾಕಂದ್ರೆ ಕೇಸ್ ಹಾಕಿದ ಮೇಲೆ ನಾವು ಅಪೀಲ್ ಹೋಗ್ತೀವಿ. ತಾಲೂಕ್ ಕೋರ್ಟಲ್ಲಿ ಒಂದು ಕೇಸ್ ಇರುತ್ತೆ, ಅದು ಅಪೀಲ್ ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಅದು ಬೇರೆ ಅಪೀಲ್ ಹೋಗೋದು. ಆದ್ರೆ ಇಲ್ಲಿ ಕೇಸ್ ಪ್ರಥಮ ಬಾರಿಗೆ ಫೈಲ್ ಮಾಡಬೇಕಾಗಿರುವಾಗ ಗಮನಿಸಬೇಕಾದಂತ ವಿಷಯ ಇದು. ನೀವು 50 ಲಕ್ಷದ ಮ್ಯಾಟ್ರ್ ಇದೆ, ನಾನು ಸ್ಮಾಲ್ ಕಾಸ್ ಕೋರ್ಟಲ್ಲಿ ತಂದು ಫೈಲ್ ಮಾಡ್ತಿದ್ದೀನಿ ಅಂದ್ರೆ ನಡೆಯೋದಿಲ್ಲ, ಅದು ಅಲ್ಲಿ ತೋಳೋದಿಲ್ಲ. ಈ ರೀತಿ ಅರ್ಥ ಆಯ್ತಾ? ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಥರ್ಡ್ ಒನ್, ಸಬ್ಜೆಕ್ಟ್ ಮ್ಯಾಟರ್ ಜುರಿಸ್ಡಿಕ್ಷನ್. ಸಬ್ಜೆಕ್ಟ್ ಮ್ಯಾಟರ್ ಅಂದ್ರೆ ವಿಷಯ ವಸ್ತುಗಳ ಆಧಾರವಾಗಿನೇ ನ್ಯಾಯಾಲಯದ ಕಾರ್ಯವ್ಯಾಪ್ತಿ ಇರುವಂಥದ್ದು. ವಿಷಯ ವಸ್ತುಗಳು ಯಾವ ರೀತಿ ವಿಷಯ? ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಈ ಕುಟುಂಬದ ವಿವಾದಗಳಿರುತ್ತೆ, ವಿವಾಹ ವಿಚ್ಛೇದನ ಆಗಿರ್ಬೋದು, ಮಕ್ಕಳ ಸಂಬಂಧಿತವಾಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು. ಸೊ ಇಂಥವೆಲ್ಲ ಇದಕ್ಕಾಗಿನೇ ಏನ್ ಮಾಡಿದ್ದಾರೆ? ಫ್ಯಾಮಿಲಿ ಕೋರ್ಟ್ ಇದೆ, ಹೌದಾ? ಲೇಬರ್ ಕೋರ್ಟ್ ಸಪ್ರೇಟ್ ಇದೆ, ಕಮರ್ಷಿಯಲ್ ಕೋರ್ಟ್ ಸಪ್ರೇಟ್ ಇದೆ, ಸ್ಮಾಲ್ ಕಾಸ್ ಕೋರ್ಟ್ ಸಪ್ರೇಟ್ ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಸಪ್ರೇಟ್ ಇದೆ. ಅವೆಲ್ಲ ಕ್ರಿಮಿನಲ್ ಬರುವಂಥದ್ದು. ಸೊ ಇವೆಲ್ಲ ಸಪ್ರೇಟ್ ಇರುವಂಥದ್ದು. ಆದರೆ ನೀವು ಕೇಸ್ ಫೈಲ್ ಮಾಡಬೇಕಾಗಿರುವಂತಹ ಕೋರ್ಟಲ್ಲಿ ಯಾವ ವಿಷಯ ನಿಮ್ಮ ಹತ್ರ ಇರೋ ಕೇಸು ಯಾವ ಒಂದು ವಿಷಯದ ಸ್ವರೂಪವನ್ನು ಹೊಂದಿರುವಂಥದ್ದು ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ನೀವು ಕೇಸ್ ಫೈಲ್ ಮಾಡುವ ಮುಂಚೆ ಯಾವ ಒಂದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ, ಯಾವ ಒಂದು ಸಬ್ಜೆಕ್ಟ್ ಮ್ಯಾಟರ್ ಹೊಂದಿರುವಂಥ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ನಿಮ್ಮ ಕೇಸ್ ಬರುತ್ತೋ ನೀವು ಅಲ್ಲಿ ಆ ಕೇಸನ್ನು ಫೈಲ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಕೋರ್ಟ್ಗಳಲ್ಲಿ ಮಾಡಕ್ಕೆ ಹೋಗ್ತೀನಿ ಅಂದರೆ ಬರೋದಿಲ್ಲ. ಸೊ ಹಾಗಾಗಿ ಇದು ತುಂಬ ಉಪಯುಕ್ತವಾಗಿರುತ್ತದೆ. ಈ ಮೂರೂ ವಿಷಯಗಳನ್ನು ನೀವು ಯಾವುದೇ ಸಿವಿಲ್ ಕೇಸ್ ಫೈಲ್ ಮಾಡಬೇಕಾದ್ರೆ ಗಮನಿಸಲೇಬೇಕಾದಂತಹ ಪ್ರಮುಖವಾದಂಥ ವಿಷಯ. ಒಂದನೇದು ಜುರಿಸ್ಡಿಕ್ಷನ್ ಮುಗಿತು. ಸೊ ಎರಡನೇದು ಹೋಗೋಣ, ಪ್ಲೀಡಿಂಗ್. ಪ್ಲೀಡಿಂಗ್ ಅಂದ್ರೆ ಏನು? ಇದು ಆರ್ಡರ್ 6 ಅಲ್ಲಿ ವಿವರಣೆ ಕೊಡಲಾಗಿದೆ. ಆರ್ಡರ್ 6, ಯಾರೇ ಪಕ್ಷವಾಗಿರಲಿ ತಮ್ಮ ಕಥೆಯನ್ನು, ತಮ್ಮ ಫ್ಯಾಕ್ಟ್ಸ್ ಅನ್ನು ಲಿಖಿತವಾಗಿ ಕೊಡುವುದು ಪ್ಲೀಡಿಂಗ್. ಅಂದ್ರೆ ಯಾರನ್ನೇ ಒಬ್ಬ ವ್ಯಕ್ತಿ, ಯಾವುದೇ ಪಕ್ಷ ಆಗಿರಲಿ, ಅದು ಪ್ಲೇಂಟಿಫ್ ಆಗಿರಲಿ, ಡಿಫೆಂಡೆಂಟ್ ಆಗಿರಲಿ, ವಾದಿಯಾಗಿರ್ಲಿ. ಪ್ಲೇಂಟಿಫ್ ಅಂದ್ರೆ ವಾದಿ, ಡಿಫೆಂಡೆಂಟ್ ಅಂದ್ರೆ ಪ್ರತಿವಾದಿ. ಇದರಲ್ಲಿ ತಮ್ಮ ಫ್ಯಾಕ್ಟು, ತಮ್ಮ ಕತೆ ಏನಿದೆ, ತಮ್ಮ ಸಮಸ್ಯೆ ಏನಿದೆ, ತಮಗೆ ಏನೇನು ಅನ್ಯಾಯ ಆಗಿದೆ, ತಮ್ಮ ಯಾವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಇದೆಲ್ಲ ಸಂಕ್ಷಿಪ್ತವಾಗಿ ಕೊಡುವಂಥದ್ದು, ಬರೆದು ಕೊಡುವಂಥದ್ದು ನ್ಯಾಯಾಲಯಕ್ಕೆ. ಈ ಪ್ಲೇಂಟಿಫು ನ್ಯಾಯಾಲಯಕ್ಕೆ ಕೊಡೋದಕ್ಕೆ ನಾವು ಪ್ಲೇಂಟ್ ಅಂತ ಕರಿತೀವಿ. ವಾದಿ ಕೊಡುವಂಥದ್ದು ವಾದ ಪತ್ರ ಅಂತ ಕರಿತೀವಿ. ಡಿಫೆಂಡೆಂಟ್ ಕೊಡುವಂಥದ್ದಕ್ಕೆ ನಾವು WS ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಡಬೇಕಾಗುತ್ತೆ. ಅದು ರಿಟರ್ನ್ ಸ್ಟೇಟ್ಮೆಂಟ್ ಅಂತೀವಿ, ಪ್ರತಿವಾದ ಪತ್ರ ಅಂತಾನೂ ಕೂಡ ಕರಿತೀವಿ. ಸೊ ಆ ಒಂದು ಹೆಚ್ಚಿನ ಮಾಹಿತಿ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದೆ ಆ ಒಂದು ಆರ್ಡರ್ಸ್ಗಳನ್ನ ನೋಡುವಾಗ, ಆ ಒಂದು ಸೆಕ್ಷನ್ಗಳನ್ನ ನೋಡುವಾಗ ಸಂಪೂರ್ಣವಾಗಿ ಅವುಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಮ್ಮ ಸಣ್ಣ ಒಂದು ಕಿರು ಪರಿಚಯದ ಪ್ರಯತ್ನ ಅಷ್ಟೇ. ಮುಂದೆ ಹೋಗೋಣ. ಮೂರನೇದೇನಿದೆ? ಪ್ಲೇಂಟ್. ಪ್ಲೇಂಟ್ ನಿಮ್ಗಾಗಲೇ ಹೇಳಿದ್ನಲ್ವಾ, ಏನಂದ್ರೆ ಪ್ಲೇಂಟ್ ಅಂದ್ರೆ ಪ್ಲೇಂಟಿಫ್ ಕೋರ್ಟ್ಗೆ ಕೊಡುವಂತ ಒಂದು ಫೈಲ್. ಪ್ಲೇಂಟಿಫ್ ಕೋರ್ಟಿಗೆ ಕೊಡುವಂತ ಒಂದು ಫೈಲ್ ಏನಿದೆ, ಇದನ್ನ ನಾವು ಪ್ಲೇಂಟ್ ಅಂತ ಕರಿತೀವಿ. ಹಾಗಾದ್ರೆ ಪ್ಲೀಡಿಂಗ್ ಅಂದ್ರೆ ಏನು? ಪ್ಲೀಡಿಂಗ್ ಅಂದ್ರೆ ಏನಂದ್ರೆ ಏನ್ ಕತಿ ಇದೆ, ಏನ್ ಫ್ಯಾಕ್ಟ್ ಇದೆ ಅದು. ಆ ಪ್ಲೀಡಿಂಗು
ಪ್ಲಸ್ ನಿಮ್ಮ ವಕೀಲರ ವಕಾಲತ್ತು, ಪ್ಲಸ್ ನಿಮ್ಗೆ ಆಗ್ತಿರೋಂಥ ಒಂದು ಹಕ್ಕುಗಳ ವೈಲೇಷನ್ ಏನಾಗಿದೆ, ಕೆಲವೊಂದು ಡಾಕ್ಯುಮೆಂಟ್ರಿಗಳು ಇದ್ದಿರುತ್ತೆ ನಿಮ್ಮ ಹತ್ರ. ಈಗ ಏನೊಂದು ಪ್ರಾಪರ್ಟೀಸ್ ಇರುತ್ತೆ, ಆ ಪ್ರಾಪರ್ಟಿ ನಮ್ದಿದೆ, ನನ್ನ ಹೆಸರಲ್ಲಿದೆ, ಬೇಕಾದ್ರೆ ನನ್ನ ಡಾಕ್ಯುಮೆಂಟ್ ನೋಡಿ ಬೇರೆಯವರು ಅನಧಿಕೃತವಾಗಿ ಇಲ್ಲಿಗಲಿ ಆಗಿ ಇದ್ರೊಳಗೆ ಆಕ್ಯುಪೈ ಮಾಡ್ತಿದ್ದಾರೆ, ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಅದು ಡಾಕ್ಯುಮೆಂಟ್ಸ್, ಈ ರೀತಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ದಿರುತ್ತೆ. ಸೊ ಎಲ್ಲವನ್ನ ಜೋಡಣೆ ಮಾಡಿ ಕೊಡುವಂಥ ಒಂದು ಫೈಲ್ ಪ್ಲೇಂಟ್. ಅದಕ್ಕೆ ನಾವು ಪ್ಲೇಂಟ್ ಅಂತ ಕರಿತೀವಿ. ಪ್ಲೇಂಟ್ ಅಂದ್ರೆ ಪ್ಲೇಂಟಿಫ್ ಅಂದ್ರೆ ಯಾರು? ವಾದಿ, ಕೇಸ್ ಹಾಕುವ ವ್ಯಕ್ತಿ. ಕೇಸ್ ಹಾಕುವ ವ್ಯಕ್ತಿ ಕೋರ್ಟ್ಗೆ ಕೊಡುವಂಥ ಒಂದು ಫೈಲ್. ಇದು ಏನಿರುತ್ತೆ, ಹೇಗೆ, ಎತ್ತ, ಇದೆಲ್ಲ ಕೂಡ ಆರ್ಡರ್ 7 ನಲ್ಲಿ ಸಂಪೂರ್ಣವಾಗಿ ಕೊಡಲಾಗಿದೆ. ನೆಕ್ಸ್ಟ್, ರಿಟರ್ನ್ ಸ್ಟೇಟ್ಮೆಂಟ್. ಆರ್ಡರ್ 8 ಅಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿವರಣೆ ನಾವು ನೋಡ್ತೀವಿ. ರಿಟರ್ನ್ ಸ್ಟೇಟ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ WS ಅಂತಾನು ಇದನ್ನು ಕರೀತಾರೆ ಶಾರ್ಟ್ ಫಾರ್ಮ್ ಅಲ್ಲಿ. ರಿಟರ್ನ್ ಸ್ಟೇಟ್ಮೆಂಟ್ ಕನ್ನಡದಲ್ಲಿ ಆದ್ರೆ ಪ್ರತಿವಾದ ಪತ್ರ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಪ್ಲೇಂಟಿಫು ತನಗೆ ಯಾವ ಹಕ್ಕುಗಳ ಉಲ್ಲಂಘನೆ ಆಗಿದೆಯೋ, ತನಗೆ ಏನು ಅನ್ಯಾಯವಾಗಿದೆಯೋ ಈ ಸಿವಿಲ್ ಸ್ವರೂಪದ್ದು ಅಂಥದ್ದನ್ನ ಸಲ್ಲಿಸಿ ಕೋರ್ಟ್ಗೆ ಕೇಸ್ ಹಾಕಿದಾಗ ಅದು ಪ್ರತಿವಾದಿ ಅಂದ್ರೆ ಯಾವ ವ್ಯಕ್ತಿ ಮೇಲೆ ಆರೋಪ ಮಾಡಲಾಗಿದೆಯೋ ಆ ವ್ಯಕ್ತಿ ತನ್ನ ಒಂದು ಫ್ಯಾಕ್ಟು, ತನ್ನ ಕಥೆಯನ್ನ ನ್ಯಾಯಾಲಯಕ್ಕೆ ಪ್ರತ್ಯುತ್ತರವಾಗಿ ಆ ಪ್ಲೇಂಟ್ ಸಲ್ಲಿಸಿರುವಂತಹ ವಾದ ಪತ್ರದ ಪ್ರತ್ಯುತ್ತರವಾಗಿ ಪ್ರತಿವಾದ ಪತ್ರವನ್ನು ಸಲ್ಲಿಸುವುದೇ ಈ ಒಂದು ರಿಟರ್ನ್ ಸ್ಟೇಟ್ಮೆಂಟ್. ಅಂದ್ರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ರಿಟರ್ನ್ ಸ್ಟೇಟ್ಮೆಂಟ್ ಅಂದ್ರೆ ಪ್ಲೇಂಟ್ ಹಾಕಿರುವಂತ ಒಂದು ಆರೋಪದ ವಿರುದ್ಧ ಅದಕ್ಕೆ ಉತ್ತರ ಕೊಡುವಂಥದ್ದು ಇದಾಗಿದೆ. ಇಲ್ಲಿದೆ ನೋಡಿ, ಫಾರ್ಮ್ಸ್ ಆಫ್ ದಿ ಡಿಫೆನ್ಸ್ ಅಂದ್ರೆ ರಕ್ಷಣೆ ಇರುವಂಥದ್ದು. ಡಿಫೆಂಡೆಂಟ್ ಅವರು ಪ್ಲೇಂಟಿಫ್ರ ಆರೋಪಕ್ಕೆ ಉತ್ತರ ಕೊಡುವುದು. ಡಿಫೆಂಡೆಂಟ್ ಯಾರು? ಪ್ರತಿವಾದಿ. ಪ್ಲೇಂಟಿಫ್ರ ಆರೋಪಕ್ಕೆ, ಕೇಸ್ ಹಾಕಿರುವಂತಹ ವಾದಿ ಮಾಡಿರುವಂತಹ ಒಂದು ಆರೋಪಗಳಿಗೆ ಪ್ರತಿ ಉತ್ತರ ಕೊಡುವುದಂಥದ್ದೇ ಇದು WS ರಿಟರ್ನ್ ಸ್ಟೇಟ್ಮೆಂಟ್. ಇದು ಡಿಫೆಂಡೆಂಟ್ ಅವರು, ಪ್ರತಿವಾದಿಯವರು ಕೊಡುವಂಥದ್ದು. ಫಾರ್ಮ್ಸ್ ಆಫ್ ದಿ ಡಿಫೆನ್ಸ್ ಅಂದ್ರೆ ಕೆಲವೊಂದು ರಕ್ಷಣೆಗಳು ಬರುತ್ತೆ ಇಲ್ಲಿ. ಯಾವ ರೀತಿ ಅಂತಂದ್ರೆ, ಈಗ ಒಂದು ಪ್ರಾಪರ್ಟಿ ಇದೆ, ಏನೋ ಅಕ್ಯುಪೈ ಮಾಡಕ್ ಬರ್ತಿದ್ದಾರೆ, ಏನೋ ಅನಧಿಕೃತವಾಗಿ ಒಂದು ಕಟ್ಟಡ ಕಟ್ತಾ ಇದ್ದಾರೆ, ಇದರಿಂದ ನಮ್ಗೆ ಈ ರೀತಿ ಅನ್ಯಾಯ ಆಗಿದೆ, ಇದು ಇವ್ರಿಗೆ ಸಂಬಂಧಪಟ್ಟಿರುವಂತದ್ದಲ್ಲ, ಹಾಗೆ ಹೀಗೆ ಏನೋ ಒಂದು ಪ್ಲೇಂಟ್ ಕೇಸ್ ಹಾಕಿದ್ರು ಅಂತಂದ್ರೆ ಅದಕ್ಕೆ ಪ್ರತಿವಾದ ಉತ್ತರ ಪ್ರತಿವಾದಿ ಅವ್ರು ಏನ್ ಕೊಡ್ಬೇಕಾಗುತ್ತೆ, ಇಲ್ಲ ಇದು ನಮ್ಮ ಬರುವಂಥದ್ದು, ಇದು ನಾವು ಲೀಗಲಿ ಆಗಿ ಕಟ್ತಾ ಇದೀವಿ ಅಂತ ಕೆಲವೊಂದು ಡಾಕ್ಯುಮೆಂಟ್ರಿ ಅವೆಲ್ಲ ಕೊಟ್ಬಿಟ್ಟು ಕೋರ್ಟಿಗೆ ಕೊಟ್ಬಿಟ್ಟು ಅಲ್ಲಿ ಅವರು ಸ್ಟೇ ತಗೊಳ್ಳೋಕೆ ಟ್ರೈ ಮಾಡ್ತಾರೆ, ಇಂಜೆಕ್ಷನ್ ಸೂಟ್ ಹಾಕಿರ್ತಾರೆ. ಸೊ ಆಗ ಸ್ಟೇ ಕೊಡಬಾರ್ದು, ನಮ್ಮ ಕಟ್ಟಡಕ್ಕೆ ತೊಂದರೆ ಆಗುತ್ತೆ, ನಮ್ಮ ಕಟ್ಟಡ ಕಂಟಿನ್ಯೂ ನಾವು ಕಟ್ತೀವಿ, ಇಲ್ಲಾಂದ್ರೆ ನಿಂತು ಬಿಟ್ರೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಕೆಲವೊಂದು ರಕ್ಷಣೆಗಳು ಈ ಒಂದು WS ನಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು ಇದಾಗಿರುತ್ತೆ. ಇಂಥ ವಿಷಯಗಳನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು. ನೆಕ್ಸ್ಟ್ ನಾವು ಸಮನ್ಸ್ ಹೋಗೋಣ. ಸಮನ್ಸ್ ಅಂದ್ರೆ ಏನು? ಸಮನ್ಸ್ ಆರ್ಡರ್ 5 ಅಲ್ಲಿ ಸಂಪೂರ್ಣವಾದಂತ ಒಂದು ವಿವರಣೆ ಇದೆ. ಕೋರ್ಟ್ ಡಿಫೆಂಡೆಂಟ್ಗೆ ನೋಟಿಸ್ ಕೊಡೋದು. ಯಾವಾಗ ಈ ಒಂದು ಪ್ರಸಂಗ ಎಲ್ಲಿ ಹುಟ್ಟುಕೊಳ್ಳುತ್ತೆ? ಈ ಒಂದು ಸಮನ್ಸ್ ಅನ್ನೋದು ಯಾವಾಗ ಅಂತಂದ್ರೆ, ಪ್ಲೇಂಟಿಫು ಕೇಸ್ ಫೈಲ್ ಮಾಡ್ತಾನೆ, ವಾದಿ ಕೇಸ್ ಫೈಲ್ ಮಾಡ್ತಾನೆ. ಆ ಕೇಸ್ ಫೈಲ್ ಮಾಡಿರೋದು ನ್ಯಾಯಾಲಯ ನೋಡಿ ಯಾವ ವ್ಯಕ್ತಿಯಿಂದ ತನಗೆ ಅನ್ಯಾಯ ಆಗಿದೆ ಅಂತ ಈ ಹೇಳಿರ್ತಾನೆ ಪ್ಲೇಂಟು, ವಾದಿಯು, ಆ ವ್ಯಕ್ತಿಗೆ ನೋಟಿಸ್ ಕೊಡುತ್ತೆ ನ್ಯಾಯಾಲಯ. ನೋಟಿಸು ಸಮನ್ಸು ಡಿಫರೆನ್ಸ್. ನೋಟಿಸು ಕೇವಲ ಸೂಚನೆ ಕೊಡುವಂಥದ್ದಾಗಿದ್ರೆ ಸಮನ್ಸು ಆಜ್ಞಾ ಪತ್ರವಾಗಿರುತ್ತೆ, ಆಜ್ಞೆ ಮಾಡುತ್ತೆ ಕೋರ್ಟ್ ಬರಲೇಬೇಕು ಅಂತ. ಸೊ ನೋಟಿಸಲ್ಲಿ ನಿಮ್ಮ ಮೇಲೆ ಇಂಥ ಒಂದು ಆರೋಪ ಇದೆ, ಇಂಥ ಒಂದು ದಿನಾಂಕದಂದು ಇದು ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಲಾಗುತ್ತೆ ಅಂತ ಅನ್ನೋದು ಸೂಚನೆ ಕೊಡುತ್ತೆ. 1 ನೋಟಿಸು, 2 ನೋಟಿಸು, 3 ನೋಟಿಸು ಬರಲಿಲ್ಲ, ಸಮನ್ಸ್ ಇಶ್ಯೂ ಆಗುತ್ತೆ. ಸಮನ್ಸ್ ಅಲ್ಲಿ ಆಜ್ಞೆ ಮಾಡ್ಬಿಡುತ್ತೆ ಕೋರ್ಟ್. ಏನು ಆಜ್ಞೆ ಪತ್ರ ಏನಂತಂದ್ರೆ, ಇಂಥ ಒಂದು ಕೇಸ್ಗೆ ನೀವು ಬರಬೇಕು, ನಿಮ್ಮಿಂದ ಇಂಥ ಒಂದು ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕೊಡುವಂಥದ್ದು. ಯಾರಿಗೆ? ಡಿಪೆಂಡೆಂಟ್ಗೆ ಕೊಡ್ತಾರೆ, ಅಂದ್ರೆ ಪ್ರತಿವಾದಿಗೆ, ಯಾವ ವ್ಯಕ್ತಿಯಿಂದ ತಪ್ಪಾಗ್ತಾ ಇದೆಯೋ ಅಂತ ವ್ಯಕ್ತಿಗೆ. ಇದು ನೋಟಿಸ್ ಆದ್ಮೇಲೆ ಸಮನ್ಸ್ ಬರುತ್ತೆ. ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂದ್ರೆ ನ್ಯಾಯಾಲಯ ಪ್ಲೇಂಟಿಫ್ ಮೇಲೆ ಅಂದ್ರೆ ವಾದಿಗೆ ತನ್ನ ಒಂದು
ಆಗ್ತಿರೋಂಥ ಅನ್ಯಾಯ. ಈ ಒಂದು ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಒಬ್ಬ ಎ ಪರ್ಸನ್ ಇದ್ದಾನೆ. ಎ ಪರ್ಸನ್ ಏನ್ ಮಾಡಿದ್ದಾನೆ, ನನ್ನ ಪ್ಲಾಟ್ಗೆ ಈ ವ್ಯಕ್ತಿ ಒತ್ತುವರಿ ಮಾಡ್ತಿದ್ದಾನೆ ಅಂತ ಹೋಗ್ತಾನೆ. ಆಗ ಕೋರ್ಟ್ ಏನು ಫ್ರೇಮ್ ಮಾಡುತ್ತೆ ಇಶ್ಯೂಸ್ ಅಂತಂದ್ರೆ, ಬರ್ಡನ್ ಆಫ್ ಪ್ರೂಫ್ ಪ್ಲೇಟ್ ಮೇಲೆ ಇರುವಂತದ್ದು. ಹಾಗಾಗಿ ಕೋರ್ಟ್ ಏನು, ನ್ಯಾಯಾಲಯ ಏನು ನಿರ್ಧಾರ ಮಾಡೋದು, ಏನ್ ಇಶ್ಯೂಸ್ ಫ್ರೇಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏನ್ ಮಾಡ್ಬೋದು ಅಂದ್ರೆ, ಈ ಪ್ರಾಪರ್ಟಿ ನಿಮ್ಮದು ಅನ್ನೋದಕ್ಕೆ ಏನ್ ಪುರಾವೆ ಇದೆ, ಏನ್ ಸಾಕ್ಷಿ ಇದೆ ಅನ್ನೋದು, ಮತ್ತೆ ಈ ಪ್ರಾಪರ್ಟಿ ಬಗ್ಗೆ ಮತ್ತೆ ಇನ್ನಿತರ ಏನಾದರೂ ದಾಖಲಾತಿಗಳು ಇದಾವ, ಅಥವಾ ಈ ರೀತಿ ನಿಮ್ಮ ಪ್ರಾಪರ್ಟಿ ಇದೆ ಅನ್ನೋದಕ್ಕೆ ಪ್ರೂಫ್ ಏನಿದೆ, ಸಾಕ್ಷಿ ಏನಿದೆ. ಯಾಕಂದ್ರೆ ಕೋರ್ಟಿಗೆ ಹೋಗಿರುವಂತ ಇದು ಸಿವಿಲ್ ಕೇಸಲ್ಲಿ ಹೇಗಿರುತ್ತೆ, ಕೇಸ್ ಫೈಲ್ ಮಾಡುವಂತ ವಾದಿಗೆ ಇದು ಬರ್ಡನ್ ಆಫ್ ಪ್ರೂಫ್ ಬರುತ್ತೆ. ವಾದಿ ಅಂದ್ರೆ ಪ್ಲೇಂಟಿಫ್, ಇವ್ರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ. ಸೊ ಇದು ಕೋರ್ಟ್ ಮಾಡುವಂತ ಒಂದು ಫ್ರೇಮಿಂಗ್ ಆಫ್ ಇಶ್ಯೂಸ್. ಕೋರ್ಟು ಏನು ನಿರ್ಧಾರ ಮಾಡಬೇಕು, ಯಾವ ವಿಷಯದ ಮೇಲೆ ಸಾಕ್ಷಿ ಬೇಕು ಅನ್ನೋದು ಡಿಸೈಡ್ ಮಾಡೋದೇ ಈ ಇಶ್ಯೂಸ್, ಫ್ರೇಮಿಂಗ್ ಆಫ್ ಇಶ್ಯೂಸ್. ಆ ಇಶ್ಯೂಸ್ ಕ್ಲಿಯರ್ ಮಾಡಬೇಕಾಗಿರೋದು ಪ್ಲೇಂಟಿಫ್. ಸೊ ನೆಕ್ಸ್ಟ್ ನೋಡೋಣ, ಎವಿಡೆನ್ಸ್ ಸ್ಟೇಜ್. ಸ್ನೇಹಿತರೆ, ಎವಿಡೆನ್ಸ್ ಸ್ಟೇಜ್ ಅಂತಂದ್ರೆ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯಕ್ಕೆ ಕೊಡುವಂಥದ್ದಾಗಿರುತ್ತೆ. ಸೊ ಈ ಎವಿಡೆನ್ಸ್ ಸ್ಟೇಜ್ ಪುರಾವೆಗಳು ಬೇಕು. ಯಾವ ಒಂದು ಪುರಾವೆಗಳು ಬೇಕು ಈ ಕೇಸ್ ನಡೆಸೋದಕ್ಕೆ ಪುರಾವೆ. ಸೊ ಅಂಥದ್ದಲ್ಲಿ ಪಾರ್ಟೀಸ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ವಿಟ್ನೆಸ್ ಕೂಡ ಆಗಿರುತ್ತೆ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆಗಿರ್ಬೋದು ಅಥವಾ ವಿಟ್ನೆಸ್ ಸಾಕ್ಷಿಗಳು ಆಗಿರುತ್ತೆ. ಸೊ ಇದು ಎವಿಡೆನ್ಸ್ ಸ್ಟೇಜ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ನೀವು ಕೇಸ್ ಗೆಲ್ಲಬೇಕು ಅಂದರೆ ನಿಮ್ಮ ಪರ ಇರುವಂಥ ಎವಿಡೆನ್ಸ್, ಡಾಕ್ಯುಮೆಂಟ್ರಿ ಪ್ರೂಫ್ ಆಗಿರ್ಬೋದು ಅಥವಾ ಸ್ಟೇಟ್ಮೆಂಟ್, ವಿಟ್ನೆಸ್ ಸಾಕ್ಷಿಗಳಾಗಿರ್ಬೋದು, ಇವೆಲ್ಲ ಬೇಕಾಗುತ್ತೆ. ಇದು ಅನಿವಾರ್ಯ, ತುಂಬ ಪ್ರಮುಖವಾದಂಥ ಘಟ್ಟ CPCಯಲ್ಲಿ. ವಿತೌಟ್ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿನೇ ನ್ಯಾಯ ತೀರ್ಪನ್ನು ಕೊಡಲಾಗುತ್ತೆ. ಸೊ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತಂದ ಮೇಲೆ ನಿಮ್ಮ ಪರ ಜಜ್ಮೆಂಟ್ ಯಾವ ರೀತಿ ಬರುತ್ತೆ, ನಿಮ್ಮ ಪರ ನ್ಯಾಯ ಯಾವ ರೀತಿ ಸಿಗುತ್ತೆ. ನಿಮ್ಗೆ ನ್ಯಾಯ ಬೇಕು ಅಂದರೆ ನೀವು ಸಾಕ್ಷ್ಯಾಧಾರಗಳನ್ನು ಕೊಡುವಂಥದ್ದು ಅನಿವಾರ್ಯತೆಯೂ ಕೂಡ ಇರುತ್ತೆ. ನಿಮ್ಮ ಹತ್ರ ಇರೋ ಪ್ರೂಫ್, ಡಾಕ್ಯುಮೆಂಟ್ರಿ ಆಗಿರ್ಬೋದು ಅಥವಾ ಸಾಕ್ಷಿಗಳಾಗಿರ್ಬೋದು, ಆ ರೀತಿ. ಜಡ್ಜ್ಮೆಂಟ್ ಆ್ಯಂಡ್ ಡಿಕ್ರಿ, ಇದು ಒಂದು ತುಂಬ ಪ್ರಮುಖವಾದಂಥದ್ದು. ಜಡ್ಜ್ಮೆಂಟ್ ಆ್ಯಂಡ್ ಡಿಕ್ರಿ. ಜಡ್ಜ್ಮೆಂಟ್ ಅಂದರೆ ಏನು ಮತ್ತೆ ಡಿಕ್ರಿ ಅಂದರೆ ಏನು, ಇದನ್ನು ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಜಡ್ಜ್ಮೆಂಟ್ ಅಂದರೆ ಕೋರ್ಟ್ನ ರೀಸನಿಂಗ್, ಅಂದರೆ ತಾರ್ಕಿಕತೆ, ವಾದ ವಿವಾದಗಳನ್ನು ಎಲ್ಲವನ್ನ ಪರಿಗಣಿಸಿರುತ್ತೆ ಕೋರ್ಟು. ಯಾರ್ಯಾರ್ದು, ವಾದಿದ್ದು ಮತ್ತೆ ಪ್ರತಿವಾದಿದ್ದು. ವಾದಿ ಪ್ರತಿವಾದಿಯ ವಾದ ವಿವಾದಗಳನ್ನು ಪರಿಗಣಿಸಿ ತಮ್ಮ ನಿರ್ಧಾರದ ಹಿಂದಿನ ಕಾರಣಗಳನ್ನು ಹೇಳುವುದು. ವಾದ ವಿವಾದಗಳನ್ನು ಆಲಿಸಿ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ತಮ್ಮ ನಿರ್ಧಾರ ಏನು ಕೈಗೊಳ್ತಾ ಇದ್ದೀವಿ, ಏನು ಕೈಗೊಳ್ಬೇಕು, ಸೊ ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಹೇಳುವಂಥ ಒಂದು ಪ್ರಕ್ರಿಯೆ ಆಗಿದೆ ಜಡ್ಜ್ಮೆಂಟ್ ಅಂತ ಕರಿತೀವಿ ಹೇಳೋದಕ್ಕೆ. ಸೊ ಜಡ್ಜು ಹೇಳ್ತಾರೆ ಇಂತಿಂಥ ಒಂದು ಕಾರಣ ಹಿಂಗಿದೆ ಅಂತ ಅನ್ನೋದು ಅಲ್ಲಿ ಆವತ್ತಿನ ಜಡ್ಜ್ಮೆಂಟ್ ಡೇಟಲ್ಲಿ ಆರ್ಡರಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಇದನ್ನು ಜಡ್ಜ್ಮೆಂಟ್ ಅಂತ ಕರಿತೀವಿ. ಡಿಕ್ರಿ ಅಂದ್ರೆ ಏನು, ಫೈನಲ್ ಆರ್ಡರ್, ಫೈನಲ್ ಡಿಸಿಷನ್. ಇದು ಡಿಕ್ರಿ ಅಂದ್ರೆ ಏನು, ಸಂಪೂರ್ಣ ವಿವರವುಳ್ಳ ಒಂದು ಲಿಖಿತ ತೀರ್ಪು. ಸಂಪೂರ್ಣವಾಗಿ ಜಡ್ಜ್ಮೆಂಟಲ್ಲಿ ಏನೇನೆಲ್ಲ ಹೇಳಿರ್ತಾರೆ ಪ್ರತಿಯೊಂದು ರೀಸನ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಯಾವ ಕಾರಣಕ್ಕೆ ಈ ರೀತಿ ನಾವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀವಿ, ಇಂಥ ಒಂದು ಸಾಕ್ಷ್ಯಾಧಾರಗಳಲ್ಲಿ ಇದಾವೆ, ಇಂಥ ಒಂದು ಸಾಕ್ಷ್ಯದಲ್ಲಿ ಕಂಡು ಬಂದಿಲ್ಲ, ಹಂಗಾಗಿ ನಾವು ಇಂಥ ಒಂದು ತೀರ್ಪು ಕೊಡ್ತಾ ಇದೀವಿ, ಇಂಥ ಒಂದು ನಿರ್ಧಾರ ಬಂದು ಇಂಥ ಒಂದು ಆರ್ಡರ್ನ ನಾವು ಪಾಸ್ ಮಾಡ್ತಾ ಇದೀವಿ ಅಂತ ಅನ್ನೋದು ಒಂದು ಫೈನಲ್ ರಿಸಲ್ಟ್. ಒಂದು ಕೇಸು ಫೈನಲ್ ಆದಮೇಲೆ ಬರುವಂಥದ್ದು ಇದು ಫೈನಲ್ ಆರ್ಡರ್. ಮತ್ತು ಫೈನಲ್ ಆರ್ಡರ್ ಬಂತು ಅಂದರೆ ನಿಮ್ಮ ಕೇಸ್ ಮುಗೀತು ಅಂತ ಇಲ್ಲ.